ಕಥೆ ಆರಂಭವಾಗುತ್ತಿದ್ದಂತೆಯೇ ಕಪ್ಪಾ ಕುಟುಂಬಕ್ಕೆ ರೆಸಾರ್ಟ್ನಲ್ಲಿ ಹಾಲಿಡೇ ಟ್ರಿಪ್ಗೆ ಆಹ್ವಾನ ಬರುತ್ತದೆ. ತಂದೆ ತಾಯಿ ಗೈ ಮತ್ತು ಪ್ರಿಸ್ಕಾ ಅವರಿಗೆ ಆ ರೆಸಾರ್ಟ್ ಬಗ್ಗೆ ಮೊದಲು ಎಂದಿಗೂ ಕೇಳಿದ್ದೇ ಇಲ್ಲ. ಆದರೂ ಅವರು ತುಂಬ ಉತ್ಸಾಹದಿಂದ ಹೊರಡ್ತಾರೆ. ಅವರು ತಲುಪಿದ ತಕ್ಷಣ ಸಂಪೂರ್ಣ ಸಿಬ್ಬಂದಿ ಅವರನ್ನು ಸ್ವಾಗತಿಸ್ತಾರೆ. ಮ್ಯಾನೇಜರ್ ಕೂಡ ಹಾಜರಾಗ್ತಾನೆ. ನಂತರ ಒಬ್ಬ ಮಹಿಳೆ ಬಂದು ಅವರಿಗೆ ವೆಲ್ಕಮ್ ಡ್ರಿಂಕ್ಸ್ ನೀಡ್ತಾಳೆ. ಸ್ವಲ್ಪ ಸಮಯದ ನಂತರ ಆಕೆ ಮಕ್ಕಳಾದ ಟ್ರೆಂಟ್ ಮತ್ತು ಮ್ಯಾಡಾಕ್ಸ್ ಅವರನ್ನು ಹೊರಗೆ ಕರೆದುಕೊಂಡು ಹೋಗ್ತಾಳೆ. ಅಲ್ಲಿ ಇನ್ನೂ ಹಲವರು ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಕ್ಯಾಂಡಿ ಸ್ಟೇಷನಲ್ಲಿ ಮಕ್ಕಳು ಮ್ಯಾನೇಜರ್ನ ಸೋದರಳಿಯ ಇಡ್ಲಿಬ್ನನ್ನು ಭೇಟಿಯಾಗ್ತಾರೆ. ಟ್ರೆಂಟ್ ತಕ್ಷಣವೇ ಅವನೊಂದಿಗೆ ಸ್ನೇಹ ಬೆಳೆಸ್ತಾನೆ. ಇಬ್ಬರೂ ಸ್ಥಳವನ್ನು ಅನ್ವೇಷಿಸಲು ಶುರು ಮಾಡ್ತಾರೆ. ಈ ನಡುವೆ ಮ್ಯಾಡಾಕ್ಸ್ ಮತ್ತು ಅವಳ ತಂದೆ ತಾಯಿ ಸ್ವಿಮ್ಮಿಂಗ್ ಸೂಟ್ಗಳನ್ನು ಧರಿಸಿ ಬೀಚ್ನಲ್ಲಿ ಎಂಜಾಯ್ ಮಾಡ್ತಾರೆ. ಮೊದಲ ನೋಟಕ್ಕೆ ಈ ಕುಟುಂಬವು ಜೀವನದ ಅತ್ಯುತ್ತಮ ಕ್ಷಣಗಳನ್ನು ಅನುಭವಿಸಲು ಬಂದಂತೆ ಕಾಣುತ್ತದೆ. ಆದರೆ ಅವರಿಗೆ ಎದುರಾಗಲಿರುವ ಭಯಾನಕ ಅನುಭವದ ಬಗ್ಗೆ ಅವರಿಗೆ ತಿಳಿದೇ ಇಲ್ಲ. ಮುಂದಿನ ಬೆಳಗ್ಗೆ ಉಪಾಹಾರದ ಸಮಯದಲ್ಲಿ ಇತರ ಕುಟುಂಬಗಳ ಪರಿಚಯವಾಗ್ತದೆ. ಚಾರ್ಲ್ಸ್, ಫೇಮಸ್ ಸರ್ಜನ್, ತನ್ನ ತಾಯಿ ಆಗ್ನೆಸ್, ಪತ್ನಿ ಕ್ರಿಸ್ಟಲ್ ಮತ್ತು 6 ವರ್ಷದ ಮಗಳು ಖಾರಾ ಅವರೊಂದಿಗೆ ಬಂದಿದ್ದಾನೆ. ನಂತರ ಕಾರ್ಮೈಕೆಲ್ ದಂಪತಿ ಜಾರಿನ್ ಮತ್ತು ಪ್ಯಾಟ್ರಿಷಿಯಾ ಎಪಿಲೆಪ್ಸಿ ಸಮಸ್ಯೆಯಿಂದ ಬಳಲ್ತಾಳೆ. ಇದರಿಂದ ಅವಳಿಗೆ ಆಗಾಗ್ಗೆ ಅಚಾನಕ್ ಆಘಾತಗಳು ಉಂಟಾಗ್ತವೆ. ಇಂದು ಉಪಾಹಾರದ ಸಮಯದಲ್ಲಿ ಅವಳಿಗೆ ತೀವ್ರ ಆಘಾತ ಉಂಟಾಗ್ತದೆ. ಆದರೆ ಅದೃಷ್ಟವಶಾತ್ ಸರ್ಜನ್ ಚಾರ್ಲ್ಸ್ ಅವಳಿಗೆ ಸಹಾಯ ಮಾಡ್ತಾನೆ. ಈ ನಡುವೆ ರೆಸಾರ್ಟ್ ಮ್ಯಾನೇಜರ್ ಕಪ್ಪಾ ಕುಟುಂಬದ ಬಳಿ ಬಂದು ಇಲ್ಲಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಸುಂದರ ಬೀಚ್ ಬಗ್ಗೆ ಹೇಳ್ತಾನೆ. ಅಲ್ಲಿಗೆ ಹೋಗಲು ವಾಹನ ಮತ್ತು ಅಗತ್ಯವಿರುವ ಎಲ್ಲವನ್ನೂ ಈಗಾಗಲೇ ವ್ಯವಸ್ಥೆ ಮಾಡಿರುವುದಾಗಿ ತಿಳಿಸ್ತಾನೆ. ಗೈ ಮತ್ತು ಪ್ರೀಸ್ಕಾ ಅವರಿಗೆ ಈ ರಾಜಮರ್ಯಾದೆಯ ಸ್ವಾಗತ ಏಕೆ ಎಂಬುದು ಅರ್ಥವಾಗುವುದಿಲ್ಲ. ಆದರೂ ಅವರು ಒಪ್ತಾರೆ. ಸ್ವಲ್ಪ ಸಮಯದ ನಂತರ ಕುಟುಂಬವು ಬಸ್ಗೆ ಏರಿ ಪ್ರವಾಸಕ್ಕೆ ಸಿದ್ಧವಾಗ್ತದೆ. ಅವರ ನಿರಾಶೆಗೆ ಕ್ರಿಸ್ ಮತ್ತು ಅವನ ಕುಟುಂಬವು ಸೇರಿಕೊಳ್ತಾರೆ. ಇದರಿಂದ ಪ್ರಯಾಣವು ವಿಶೇಷವಾಗಿರದೆ ಸಾಮಾನ್ಯವಾಗ್ತದೆ. ಸ್ವಲ್ಪ ಸಮಯದ ನಂತರ ಅವರು ಪ್ರವೇಶ ನಿಷೇಧ ಎಂದು ಸ್ಪಷ್ಟವಾಗಿ ಬರೆದಿರುವ ಗೇಟನ್ನು ದಾಟುತ್ತಾರೆ. ಆದರೆ ಅತಿಥಿಗಳು ತಮ್ಮ ತಮ್ಮ ಚಟುವಟಿಕೆಗಳಲ್ಲಿ ತಲ್ಲೀನರಾಗಿರುವುದರಿಂದ ಅದನ್ನು ಗಮನಿಸುವುದಿಲ್ಲ. ರಸ್ತೆ ಕೊನೆಗೆ ತಲುಪಿದಾಗ ಚಾಲಕ ಅವರನ್ನು ಇಳಿಸಿ ಬೀಚ್ನ ದಿಕ್ಕನ್ನು ತೋರಿಸುತ್ತಾನೆ. ಅವರನ್ನು ಅಲ್ಲಿ ಕರೆದೊಯ್ಯಲು ಅಥವಾ ಅವರ ವಸ್ತುಗಳನ್ನು ಸಾಗಿಸಲು ಅವನು ಪ್ರಯತ್ನಿಸುವುದಿಲ್ಲ. ಹೊರಡುವ ಮೊದಲು ಸಂಜೆ 5 ಗಂಟೆಗೆ ಅವರನ್ನು ಕರೆದುಕೊಂಡು ಹೋಗುವುದಾಗಿ ಹೇಳುತ್ತಾನೆ. ಮುಂದಿನ ದೃಶ್ಯದಲ್ಲಿ ಗುಂಪು ಕಾಡಿನ ಮೂಲಕ ನಡೆದು ಒಂದು ಕಿರಿದಾದ ಗುಹೆಯೊಳಗೆ ಪ್ರವೇಶಿಸುತ್ತದೆ. ಅಲ್ಲಿಂದ ಅವರು ಕೊನೆಗೂ ಕಡಲ ತೀರ ತಲುಪ್ತಾರೆ. ರೆಸಾರ್ಟ್ ಮ್ಯಾನೇಜರ್ ಹೇಳಿದಂತೆ ಅದು ನಿಜಕ್ಕೂ ಅದ್ಭುತವಾದ ಸ್ಥಳ. ಸಮಯ ವ್ಯರ್ಥ ಮಾಡದೆ ಎರಡೂ ಕುಟುಂಬಗಳು ತಮ್ಮ ಸಾಮಾನುಗಳನ್ನು ತೆರೆಯಲು ಶುರು ಮಾಡ್ತವೆ. ಆಗಲೇ ಅವರು ಹತ್ತಿರದಲ್ಲೇ ಒಬ್ಬ ಏಕಾಂಗಿ ವ್ಯಕ್ತಿ ಕುಳಿತಿರುವುದನ್ನು ಗಮನಿಸುತ್ತಾರೆ. ಅವನು ಪ್ರಸಿದ್ಧ ರ್ಯಾಪರ್ ಮಿಡ್ ಸೈಜ್ಡ್ ಸೆಡಾನ್ ಎಂದು ಬಹಿರಂಗವಾಗುತ್ತದೆ. ಮ್ಯಾಡಾಕ್ಸ್ ತಕ್ಷಣವೇ ಅವನನ್ನು ಗುರುತಿಸಿ ಅವನಿಂದ ಆಟೋಗ್ರಾಫ್ ಪಡೆಯಲು ಪ್ರಯತ್ನಿಸುತ್ತಾಳೆ. ಆದರೆ ಅವಳ ತಂದೆ ಅವಳಿಗೆ ಅವನನ್ನು ಕಾಡಬೇಡ ಎಂದು ಹೇಳುತ್ತಾನೆ. ಸ್ವಲ್ಪ ಸಮಯದ ನಂತರ 3 ಮಕ್ಕಳು ಆಟವಾಡಲು ಶುರು ಮಾಡ್ತಾರೆ ಮತ್ತು ಮರಳಿನಲ್ಲಿ ಹೂತು ಹಾಕಿರುವ ಅನೇಕ ವಸ್ತುಗಳನ್ನು ಪತ್ತೆ ಹಚ್ಚುತ್ತಾರೆ. ಅವುಗಳಲ್ಲಿ ಹೆಚ್ಚಿನವು ಆಟಿಕೆಗಳಾಗಿದ್ದು ಕೆಲವು ಬೀಚ್ಗೆ ಸಾಮಾನ್ಯವಾಗಿ ತರುವ ವಸ್ತುಗಳಾಗಿವೆ. ಆದರೆ ಇಲ್ಲಿ ಪರಿಸ್ಥಿತಿ ಇನ್ನೂ ವಿಚಿತ್ರವಾಗ್ತದೆ, ಏಕೆಂದರೆ ಬೀಚ್ನಲ್ಲಿ ಒಂದು ಮೀನು ಕೂಡ ಇಲ್ಲ. ಸಣ್ಣ ಶಂಖಗಳು ಕೂಡ ಕಾಣುವುದಿಲ್ಲ. ಈ ನಡುವೆ ಕುತೂಹಲದ ಬಾಲಕ ಟ್ರೆಂಟ್ ಒಬ್ಬನೇ ಈಜಲು ಹೋಗ್ತಾನೆ. ಅವನು ಸಣ್ಣ ಅಲೆಗಳ ನಡುವೆ ಮೋಜು ಮಾಡುತ್ತಿದ್ದಾಗ ಒಂದು ಶವ ಅವನ ಕಡೆ ತೇಲಿ ಬರುತ್ತದೆ. ಭಯದಿಂದ ಅವನು ಸಹಾಯಕ್ಕಾಗಿ ಕೂಗ್ತಾನೆ ಮತ್ತು ವಯಸ್ಕರು ತಕ್ಷಣವೇ ಅವನನ್ನು ರಕ್ಷಿಸಲು ಬರ್ತಾರೆ. ಶವವನ್ನು ತೀರಕ್ಕೆ ತಂದು ಇಡಲಾಗ್ತದೆ ಮತ್ತು ಸರ್ಜನ್ ಚಾರ್ಲ್ಸ್ ಅವಳು ಇತ್ತೀಚೆಗೆ ಮುಳುಗಿ ಮೃತಪಟ್ಟಿದ್ದಾಳೆ ಎಂದು ಊಹಿಸುತ್ತಾನೆ. ನಂತರ ಅವನು ಮಿಡ್ ಸೈಡ್ ಸೆಡಾನ್ ಆಕೆಯನ್ನು ಕೊಂದಿದ್ದಾನೆ ಎಂದು ಚಾರ್ಲ್ಸ್ ಆರೋಪಿಸುತ್ತಾನೆ, ಏಕೆಂದರೆ ಅವರು ಬಂದಾಗ ಬೀಚ್ನಲ್ಲಿ ಬೇರೆ ಯಾರೂ ಇರಲಿಲ್ಲ. ಆರೋಪ ಇನ್ನಷ್ಟು ಗಂಭೀರವಾಗ್ತದೆ, ಏಕೆಂದರೆ ಸೆಡಾನ್ ಮೂಗಿನಿಂದ ರಕ್ತಸ್ರಾವವಾಗ್ತಿರುವುದು ಕಂಡುಬರುತ್ತದೆ. ಇದು ಅವನು ಆಕೆಯೊಂದಿಗೆ ಜಗಳವಾಡಿದ್ದಾನೆ ಎಂಬ ಸೂಚನೆ. ಆದರೆ ಸೆಡಾನ್ ತನಗೂ ಈ ಘಟನೆಗೂ ಸಂಬಂಧವಿಲ್ಲ ಎಂದು ವಿವರಿಸಲು ಪ್ರಯತ್ನಿಸ್ತಾನೆ. ಆದರೆ ಯಾರೂ ಅವನನ್ನು ನಂಬುವುದಿಲ್ಲ. ಈ ನಡುವೆ ಚಿಕ್ಕ ಹುಡುಗ ಟ್ರೆಂಟ್ ತನ್ನ ಸ್ವಿಮ್ಮಿಂಗ್ ಸೂಟ್ ಬಿಗಿಯಾಗಿ ತೋರುತ್ತಿದೆ ಎಂದು ನಿರಂತರವಾಗಿ ದೂರುತ್ತಾನೆ. ಚಾರ್ಲ್ಸ್ನ ತಾಯಿ ಆಗ್ನೆಸ್ ಕೂಡ ಉಸಿರಾಟದಲ್ಲಿ ತೊಂದರೆ ಅನುಭವಿಸುತ್ತಿದ್ದಾಳೆ ಎಂದು ಹೇಳುತ್ತಾಳೆ. ಏನೋ ಕೆಟ್ಟದ್ದು ನಡೆಯುತ್ತಿದೆ ಎಂಬ ಭಾವನೆಗೊಂಡ ಚಾರ್ಲ್ಸ್ ಸಹಾಯಕ್ಕಾಗಿ ಕರೆ ಮಾಡಲು ಪ್ರಯತ್ನಿಸ್ತಾನೆ. ಆದರೆ ಆ ಪ್ರದೇಶದಲ್ಲಿ ಯಾವುದೇ ಸಿಗ್ನಲ್ ಇರುವುದಿಲ್ಲ. ಅಷ್ಟರಲ್ಲಿ ಮೊದಲು ಪರಿಚಯವಾದ ಕಾರ್ಮೈಕೆಲ್ ದಂಪತಿ ಅಲ್ಲಿ ತಲುಪುತ್ತಾರೆ. ಅವರನ್ನು ಕೂಡ ರೆಸಾರ್ಟ್ ಮ್ಯಾನೇಜರ್ನ ಆದೇಶದ ಮೇರೆಗೆ ಚಾಲಕೆಯಲ್ಲಿ ಇಳಿಸಿದ್ದಾನೆ. ಭಯಗೊಂಡ ಗುಂಪು ತಕ್ಷಣವೇ ಕಾರ್ಮೈಕೆಲ್ ದಂಪತಿಗೆ ಪರಿಸ್ಥಿತಿಯನ್ನು ವಿವರಿಸುತ್ತದೆ. ಇದರಿಂದ ಪತಿ ಜಾರಿನ್ ಚಾಲಕನು ಹೊರಟು ಹೋಗುವುದನ್ನು ತಡೆಯಲು ನಿರ್ಧರಿಸುತ್ತಾನೆ. ಆದರೆ ಅವನು ಗುಹೆಯೊಳಗೆ ಓಡುತ್ತಿದ್ದಂತೆಯೇ ಅಚಾನಕ್ ಪ್ರಜ್ಞೆ ಕಳೆದುಕೊಳ್ಳುತ್ತಾನೆ. ಕೆಲವೇ ಕ್ಷಣಗಳಲ್ಲಿ ಅವನು ಬೀಚ್ನಲ್ಲಿ ತೀವ್ರ ತಲೆನೋವಿನಿಂದ ಎಚ್ಚರಗೊಳ್ಳುತ್ತಾನೆ. ಏನಾಗಿದೆ ಎಂಬುದರ ಬಗ್ಗೆ ಎಲ್ಲರೂ ಗೊಂದಲಕ್ಕೀಡಾಗುತ್ತಾರೆ. ಅವರು ತನಿಖೆ ಆರಂಭಿಸುವ ಮುನ್ನವೇ ಆಗ್ನೆಸ್ ಉಸಿರಾಟ ನಿಂತಿರುವುದನ್ನು ತಿಳಿದುಕೊಳ್ಳುತ್ತಾರೆ. ಗುಂಪು ತಕ್ಷಣವೇ ಅವಳ ಬಳಿ ಓಡುತ್ತದೆ ಮತ್ತು ಚಾರ್ಲ್ಸ್ ತನ್ನ ತಾಯಿಯನ್ನು ಪುನಃ ಜೀವಕ್ಕೆ ತರುವ ಪ್ರಯತ್ನ ಮಾಡ್ತಾನೆ. ದುರದೃಷ್ಟವಶಾತ್ ಅವನ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಗುತ್ತವೆ. ಈ ನಡುವೆ ಕಾರ್ಮೈಕೆಲ್ ದಂಪತಿ ಕಪ್ಪಾ ಮಕ್ಕಳೊಂದಿಗೆ ಮಾತನಾಡಿ ಅವರನ್ನು ಗಮನ ಬೇರೆಡೆಗೆ ತಿರುಗಿಸಲು ಪ್ರಯತ್ನಿಸ್ತಾರೆ. ಜಾರಿನ್ ಹುಡುಗನ ವಯಸ್ಸು ಕೇಳ್ತಾನೆ. ಅದಕ್ಕೆ ಟ್ರೆಂಟ್ 6 ವರ್ಷ ಎಂದು ಉತ್ತರಿಸ್ತಾನೆ.
ಆದರೆ ಅವನು ಬಹಳ ದೊಡ್ಡವನಂತೆ ಕಾಣುವುದರಿಂದ ಕಾರ್ಮೈಕಲ್ಗಳಿಗೆ ನಂಬಲು ಕಷ್ಟವಾಗ್ತದೆ. ಅಷ್ಟರಲ್ಲಿ ಪ್ರಿಸ್ಕಾ ಸ್ಥಳಕ್ಕೆ ಬಂದು ತನ್ನ ಮಕ್ಕಳನ್ನು ನೋಡಿ ಬೆಚ್ಚಿ ಬೀಳುತ್ತಾಳೆ. ಅದ್ಭುತವಾಗಿ ಮಕ್ಕಳು ಕೆಲವು ವರ್ಷಗಳಷ್ಟು ವಯಸ್ಸಾದಂತೆ ಕಾಣ್ತಾರೆ. ಇದರಿಂದ ಅವರನ್ನು ಗುರುತಿಸುವುದು ಕಷ್ಟವಾಗ್ತದೆ. ಸುತ್ತಮುತ್ತ ನಡೆಯುತ್ತಿರುವ ಗೊಂದಲವನ್ನು ಕಂಡು ಸೆಡಾನ್ ಓಡಿ ಹೋಗಲು ಪ್ರಯತ್ನಿಸ್ತಾನೆ ಮತ್ತು ಚಾರ್ಲ್ಸ್ ಅವನನ್ನು ಹಿಂಬಾಲಿಸ್ತಾನೆ. ಆದರೆ ಅವರು ಕಾರವಾನ್ ತಲುಪಿದ ತಕ್ಷಣವೇ ಪ್ರಜ್ಞೆ ಕಳೆದುಕೊಳ್ತಾರೆ ಮತ್ತು ಮತ್ತೆ ಬೀಚ್ನಲ್ಲೇ ಎಚ್ಚರವಾಗ್ತಾರೆ. ಇದನ್ನು ಕಂಡು ಆತಂಕಗೊಂಡ ಪ್ರಿಸ್ಕಾ ಈ ಸ್ಥಳದಿಂದ ಹೊರಬರುವ ಮತ್ತೊಂದು ಮಾರ್ಗವನ್ನು ಹುಡುಕಬೇಕು ಎಂದು ಹೇಳ್ತಾಳೆ. ದುರದೃಷ್ಟವಶಾತ್ ಯಾರಾದರೂ ದೊಡ್ಡ ಕಣಿವೆಯ ಹತ್ರ ಹೋಗುವಾಗಲೆಲ್ಲ ಅವರು ಪ್ರಜ್ಞೆ ಕಳೆದುಕೊಳ್ತಾರೆ ಮತ್ತು ಮತ್ತೆ ಬೀಚ್ನಲ್ಲೇ ಕಾಣಿಸ್ಕೊಳ್ತಾರೆ. ಇದರರ್ಥ 2 ಶವಗಳೊಂದಿಗೆ ಅವರು ಶಾಶ್ವತವಾಗಿ ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಪರಿಸ್ಥಿತಿಯನ್ನು ಇನ್ನಷ್ಟು ಕೆಡಿಸುವಂತೆ ಮಕ್ಕಳು ಅತಿವೇಗವಾಗಿ ವಯಸ್ಸಾಗುತ್ತಿರುವುದರಿಂದ ಅವರಿಗೆ ಹೊಸ ಬಟ್ಟೆಗಳನ್ನು ಹುಡುಕುವುದು ಕಷ್ಟವಾಗುತ್ತದೆ. ಭಯವು ಎಲ್ಲರಲ್ಲೂ ಆವರಿಸುತ್ತದೆ ಮತ್ತು ವಯಸ್ಕರು ಮುಂದೇನು ಮಾಡಬೇಕು ಎಂಬುದರ ಬಗ್ಗೆ ಚರ್ಚೆ ಆರಂಭಿಸುತ್ತಾರೆ. ಕಪ್ಪಾ ಕುಟುಂಬವು ಈ ಎಲ್ಲ ಅಸಾಮಾನ್ಯ ಘಟನೆಗಳಿಗೆ ವೈರಸ್ ಕಾರಣವೆಂದು ನಂಬುತ್ತದೆ. ಆದರೆ ಈಗಾಗಲೇ ಸಂಶಯಾಸ್ಪದವಾಗಿ ವರ್ತಿಸುತ್ತಿರುವ ಚಾರ್ಲ್ಸ್ ಸೆಡಾನ್ನ ಮುಖಕ್ಕೆ ಚೂರಿಯಿಂದ ಕತ್ತರಿಸುತ್ತಾನೆ. ಆಶ್ಚರ್ಯಕರವಾಗಿ ಆ ಗಾಯ ಎಂದಿಗೂ ಅಸ್ತಿತ್ವದಲ್ಲಿಲ್ಲ ಎಂಬಂತೆ ತಕ್ಷಣವೇ ಗುಣಮುಖವಾಗುತ್ತದೆ. ಸ್ವಲ್ಪ ಸಮಯದ ನಂತರ ಮ್ಯಾಡಾಕ್ಸ್ ಸೆಡಾನನ್ನು ದೂರಕ್ಕೆ ಕರೆದುಕೊಂಡು ಹೋಗಿ ಈ ಸ್ಥಳದ ಬಗ್ಗೆ ಸತ್ಯವನ್ನು ಕೇಳುತ್ತಾಳೆ. ಸೆಡಾನ್ ಅವರಂತೆಯೇ ತನಗೂ ಈ ಸ್ಥಳದ ಬಗ್ಗೆ ಏನೂ ತಿಳಿದಿಲ್ಲ ಎಂದು ಭರವಸೆ ನೀಡುತ್ತಾನೆ. ಇಬ್ಬರೂ ಮಾತನಾಡಲು ಪ್ರಾರಂಭಿಸುತ್ತಿದ್ದಂತೆ ಸೆಡಾನ್ ತನ್ನ ರಕ್ತ ಹೆಪ್ಪುಗಟ್ಟುವುದನ್ನು ನಿಲ್ಲಿಸುವ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದ್ದಾನೆಂದು ಬಹಿರಂಗಪಡಿಸುತ್ತಾನೆ. ಈ ನಡುವೆ ವಯಸ್ಕರು ಬೀಚ್ನಲ್ಲಿ ಸತ್ತಿದ್ದ ಹುಡುಗಿಯು ಸ್ಕ್ಲೆರೋಸಿಸ್ನಿಂದ ಬಳಲುತ್ತಿದ್ದಾಳೆ ಎಂಬುದನ್ನು ಪತ್ತೆ ಹಚ್ಚುತ್ತಾರೆ. ಅಷ್ಟರಲ್ಲಿ ಪ್ರಿಸ್ಕಾ ತನ್ನ ಪ್ರಜ್ಞೆಯನ್ನು ಕಳೆದುಕೊಳ್ಳಲು ಆರಂಭಿಸುತ್ತಾಳೆ ಮತ್ತು ನೆಲಕ್ಕೆ ಬಿದ್ದು ಹೋಗುತ್ತಾಳೆ. ಅವಳಿಗೆ ಟ್ಯೂಮರ್ ಇರುವುದಾಗಿ ತಿಳಿದುಬರುತ್ತದೆ ಮತ್ತು ಇದೇ ಅವಳ ವಿವಾಹವು ಗೈ ಜೊತೆ ಕುಸಿಯಲು ಪ್ರಮುಖ ಕಾರಣವಾಗಿತ್ತು. ಅವರು ಕಡಲ ತೀರಕ್ಕೆ ಬರುವ ಮೊದಲು ಅದು ಸಣ್ಣ ಟ್ಯೂಮರ್ ಆಗಿತ್ತು, ಆದರೆ ಈಗ ಅದು ಟೆನ್ನಿಸ್ ಬಾಲ್ ಗಾತ್ರಕ್ಕೆ ಬೆಳೆದಿದೆ. ಸಮಯ ಕಡಿಮೆಯಾಗುತ್ತಿರುವುದರಿಂದ ಚಾರ್ಲ್ಸ್ ಚಾಕುವಿನಿಂದ ಶಸ್ತ್ರಚಿಕಿತ್ಸೆ ಮಾಡಲು ನಿರ್ಧರಿಸುತ್ತಾನೆ. ಆದರೆ ಅವನು ಕತ್ತರಿಸಿದ ತಕ್ಷಣವೇ ಸೆಡಾನ್ಗೆ ಆದಂಥ ಗಾಯವು ತಕ್ಷಣ ಗುಣಮುಖವಾಗ್ತದೆ. ಪರಿಸ್ಥಿತಿಯನ್ನು ಇನ್ನಷ್ಟು ಕೆಡಿಸುವಂತೆ ಚಾರ್ಲ್ಸ್ ತನ್ನೊಂದಿಗೆ ಮಾತನಾಡಲು ಆರಂಭಿಸ್ತಾನೆ. ಬೀಚ್ಗೆ ಬರುವ ಮೊದಲು ಅವನಲ್ಲಿ ಸ್ಕಿಜೋಫ್ರೆನಿಯಾ ಲಕ್ಷಣಗಳು ಕಾಣಿಸಿಕೊಂಡಿದ್ದವು. ಈಗ ಆ ಕಾಯಿಲೆ ಅವನನ್ನು ಸಂಪೂರ್ಣವಾಗಿ ಆವರಿಸುತ್ತಿದೆ. ಅದೃಷ್ಟವಶಾತ್ ಉಳಿದ ಗುಂಪು ಅವನನ್ನು ಪ್ರಜ್ಞೆಗೆ ತಂದು ಶಸ್ತ್ರಚಿಕಿತ್ಸೆಯನ್ನು ಮುಂದುವರಿಸಲು ಸಹಾಯ ಮಾಡುತ್ತದೆ. ನಂತರ ಚಾರ್ಲ್ಸ್ ಪ್ರಿಸ್ಕಾ ಅವರ ಹೊಟ್ಟೆಯ ಬಳಿ ಮತ್ತೊಮ್ಮೆ ಕತ್ತರಿಸ್ತಾನೆ. ಈ ಬಾರಿ ಎಲ್ಲರೂ ಗಾಯವನ್ನು ಹಿಡಿದುಕೊಂಡು ಅದು ಗುಣಮುಖವಾಗದಂತೆ ತಡೆಯುತ್ತಾರೆ. ಚಾರ್ಲ್ಸ್ ದೊಡ್ಡ ಟ್ಯೂಮರ್ ತೆಗೆದುಹಾಕಿದ ನಂತರ ಮಾತ್ರ ಅವರು ಅದನ್ನು ಬಿಡುತ್ತಾರೆ. ಗಾಯವು ಗುಣಮುಖವಾದ ತಕ್ಷಣ ಪ್ರಿಸ್ಕಾಳ ಪ್ರಜ್ಞೆ ಮರಳುತ್ತದೆ. ಈಗ ಅವಳು ಅಸ್ವಸ್ಥಳಲ್ಲ, ಆದರೆ ಅವರ ಸಂತೋಷದ ಕ್ಷಣ ಹೆಚ್ಚು ಕಾಲ ಉಳಿಯುವುದಿಲ್ಲ. ಏಕೆಂದರೆ ಮೊದಲು ಸತ್ತಿದ್ದ ಮಹಿಳೆಯ ದೇಹ ಈಗ ಧೂಳು ಮತ್ತು ಎಲುಬುಗಳಾಗಿ ಮಾರ್ಪಟ್ಟಿದೆ. ಕೆಲವೇ ಗಂಟೆಗಳ ಹಿಂದೆ ಅವಳ ದೇಹವನ್ನು ಹೊರತೆಗೆದಿದ್ದರು, ಆದರೆ ಹೇಗೋ ಅದು ಸಂಪೂರ್ಣವಾಗಿ ಕೊಳೆಯುತ್ತಿದೆ. ಮ್ಯೂಸಿಯಂ ಕ್ಯೂರೇಟರ್ ಆಗಿರುವ ಪ್ರಿಸ್ಕಾ ಎಲುಬುಗಳನ್ನು ಪರಿಶೀಲಿಸಿ ಈ ರೀತಿ ದೇಹ ಕೊಳೆಯಲು ಕನಿಷ್ಠ 7 ವರ್ಷಗಳ ಕಾಲ ತೆಗೆದುಕೊಳ್ಳುತ್ತದೆ ಎಂದು ವಿವರಿಸುತ್ತಾಳೆ. ಇದೇ ಸಮಯದಲ್ಲಿ ಗುಂಪು ಕೊನೆಗೂ ಬೀಚ್ನಲ್ಲಿ ಸಮಯ ವೇಗವಾಗಿ ಸಾಗುತ್ತಿದೆ ಎಂಬುದನ್ನು ಅರಿತುಕೊಳ್ಳುತ್ತದೆ. ಪ್ರಿಸ್ಕಾ ನಿಖರವಾಗಿ ಲೆಕ್ಕ ಹಾಕಿ ಇಲ್ಲಿ ಅರ್ಧ ಗಂಟೆ ಮಾನವ ಜೀವನದಲ್ಲಿ ಒಂದು ಸಂಪೂರ್ಣ ವರ್ಷದ ಸಮಾನವಾಗಿರುತ್ತದೆ ಎಂದು ತೀರ್ಮಾನಿಸುತ್ತಾಳೆ. ಇನ್ನೊಂದು ಕಡೆ ಮಕ್ಕಳು ಟ್ರೆಂಟ್ ಮತ್ತು ಕಾರಾ ಉಳಿದ ಆಹಾರವನ್ನು ತಿನ್ನುತ್ತಿರುವುದು ಕಾಣಿಸುತ್ತದೆ. ಅವರು ಹಿಂದಿರುಗಿದಾಗ ಎಲ್ಲರೂ ಬೆಚ್ಚಿ ಬೀಳ್ತಾರೆ, ಏಕೆಂದರೆ ಮಕ್ಕಳು ಈಗ ಸಂಪೂರ್ಣವಾಗಿ ದೊಡ್ಡವರಾಗಿದ್ದಾರೆ. ಅಷ್ಟೇ ಅಲ್ಲ, ಸ್ವಲ್ಪ ಹೊತ್ತಿಗೆ ಮುಂಚೆ ಟ್ರೆಂಟ್ ಜೊತೆ ಸೆಕ್ಸ್ ಮಾಡಿದ್ದ ಕಾರಾ ಗರ್ಭಿಣಿಯಾಗಿದ್ದಾಳೆ. ಅವಳು ಯಾವಾಗ ಬೇಕಾದರೂ ಹೆರಿಗೆ ಮಾಡಬಹುದು ಎಂಬುದನ್ನು ಅರಿತು ಚಾರ್ಲ್ಸ್ ಮತ್ತು ಇತರರು ಅವಳನ್ನು ಮಲಗಿಸಿ ಮಗುವನ್ನು ಹೊರತೆಗೆದಿರಲು ಸಿದ್ಧರಾಗುತ್ತಾರೆ. ಕ್ರಿಸ್ಟಲ್ ತನ್ನ ಮಗಳ ಜೊತೆ ಇರಲು ಬಯಸುತ್ತಾಳೆ, ಆದರೆ ಆತಂಕದಿಂದ ಪ್ರಜ್ಞೆ ಕಳೆದುಕೊಳ್ಳುತ್ತಾಳೆ. ಅವಳು ಎಚ್ಚರವಾದಾಗ ಕಾರಾ ಮಗುವಿಗೆ ಜನ್ಮ ನೀಡಿದ್ದಾಳೆ ಎಂಬುದನ್ನು ತಿಳಿದುಕೊಳ್ಳುತ್ತಾಳೆ, ಆದರೆ ಮಗು ಈಗಾಗಲೇ ಸತ್ತಿದೆ. ಸಮಯವು ಅಷ್ಟು ವೇಗವಾಗಿ ಸಾಗಿರುವುದರಿಂದ ಮಗುವಿಗೆ ಆಹಾರ ಸೇವಿಸಿ ಸ್ನಾಯುಗಳನ್ನು ಬೆಳೆಸಿಕೊಳ್ಳುವ ಅವಕಾಶವೇ ಸಿಗಲಿಲ್ಲ. ಟ್ರೆಂಟ್ ಇದನ್ನೆಲ್ಲ ನೋಡಿ ಗೊಂದಲಕ್ಕೀಡಾಗ್ತಾನೆ, ಯಾಕಂದರೆ ಅವನ ದೇಹದಲ್ಲಿ ದೊಡ್ಡವನಾದರೂ ಮನಸ್ಸಿನಲ್ಲಿ ಇನ್ನೂ 6 ವರ್ಷದ ಬಾಲಕನಂತೆ ಯೋಚಿಸ್ತಾನೆ. ಇನ್ನೊಂದೆಡೆ ಚಾರ್ಲ್ಸ್ ಸಂಪೂರ್ಣವಾಗಿ ನಿಯಂತ್ರಣ ಕಳೆದುಕೊಳ್ಳಲು ಆರಂಭಿಸ್ತಾನೆ. ಒಂದು ಸಂದರ್ಭದಲ್ಲಿ ಅವನು ಜಾರಿನ್ಗೆ ಹೋಗ್ಬಿಡು ಎಂದು ಬೆದರಿಸ್ತಾನೆ. ಮತ್ತೊಂದು ಸಂದರ್ಭದಲ್ಲಿ ತನ್ನ ಪತ್ನಿಗೆ ಮೇಕಪ್ ಮಾಡ್ಕೋ, ನೀನು ಅಸಹ್ಯವಾಗಿ ಕಾಣುತ್ತಿದ್ದೀಯಾ ಎಂದು ಹೇಳ್ತಾನೆ. ಚಾರ್ಲ್ಸ್ನ ರೋಗವು ಕೊನೆಗೂ ಮಿತಿಮೀರಿ ಸೆಡಾನನ್ನು ಹಿಡಿದು ಚಾಕುನಿಂದ ಪದೇ ಪದೇ ಇರಿಯುತ್ತಾನೆ. ತನ್ನ ರಕ್ತವು ಹೆಪ್ಪುಗಟ್ಟುವುದನ್ನು ತಡೆಯುವ ಅಪರೂಪದ ಕಾಯಿಲೆಯಿಂದ ಬಲ್ಲುತ್ತಿದ್ದುದರಿಂದ ಗಾಯವು ಗುಣಮುಖವಾಗುವ ಅವಕಾಶವೇ ಸಿಗುವುದಿಲ್ಲ. ಕೊನೆಗೆ ಸೆಡಾನ್ ಸಾಯುತ್ತಾನೆ. ಇದನ್ನು ಕಂಡು ನೊಂದು ಹೋದ ಜಾರಿನ್ ಅಲೆಗಳನ್ನು ದಾಟಿ ಸಹಾಯಕ್ಕಾಗಿ ಹೋಗಲು ನಿರ್ಧರಿಸುತ್ತಾನೆ. ಇಲ್ಲಿ ನಿಧಾನವಾಗಿ ಸಾಯುವುದಕ್ಕಿಂತ ಜೀವವನ್ನು ಪಣಕ್ಕಿಟ್ಟು ಹೊರಗೆ ಹೋಗುವುದು ಉತ್ತಮ ಎಂದು ಹೇಳುತ್ತಾನೆ. ಅವನು ಹೊರಟ ನಂತರ ಗೈ ನಿಧಾನವಾಗಿ ಚಾರ್ಲ್ಸ್ನಿಂದ ಚಾಕುವನ್ನು ತೆಗೆದುಕೊಳ್ಳುತ್ತಾನೆ. ಈ ವೇಳೆಗೆ ಚಾರ್ಲ್ಸ್ ಸಂಪೂರ್ಣವಾಗಿ ಸಂಶಯಾಸ್ಪದನಾಗಿದ್ದಾನೆ. ಇದನ್ನು ಕಂಡು ಅವನು ಹಠಾತ್ ಒಂದು ವಿಷಯವನ್ನು ನೆನಪಿಸ್ಕೊಳ್ತಾನೆ.
ಬೀಚ್ಗೆ ಬಂದ ಎಲ್ಲಾ ಕುಟುಂಬಗಳು ಸಾಮಾನ್ಯವಾದದ್ದನ್ನು ಹೊಂದಿದ್ದವು. ಪ್ರತಿಯೊಂದು ಕುಟುಂಬದಲ್ಲೂ ಕನಿಷ್ಠ ಒಬ್ಬ ಸದಸ್ಯನು ಯಾವುದೋ ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ಉದಾಹರಣೆಗೆ ಪ್ರಿಸ್ಕಾಗೆ ಟ್ಯೂಮರ್ ಇತ್ತು, ಚಾರ್ಲ್ಸ್ ಸ್ಕಿಜೋಫ್ರೆನಿಯಾದಿಂದ ಬಳಲುತ್ತಿದ್ದ, ಸೆಡಾನ್ಗೆ ಅಪರೂಪದ ರಕ್ತದ ಕಾಯಿಲೆ ಇತ್ತು ಮತ್ತು ಸತ್ತ ಮಹಿಳೆ ಮಲ್ಟಿಪಲ್ ಸ್ಕ್ಲೆರೋಸಿಸ್ನಿಂದ ಬಳಲುತ್ತಿದ್ದಳು. ನಂತರ ಗೈ ತನ್ನ ಹೆಂಡತಿಗೆ ಇನ್ವಿಟೇಷನ್ ಕಾರ್ಡ್ ಎಲ್ಲಿಂದ ಬಂತು ಎಂದು ಕೇಳುತ್ತಾನೆ. ಪ್ರೀಸ್ಕಾ ಅದು ತನ್ನ ಫಾರ್ಮಸಿ ರೆಸಿಪ್ನ ಹಿಂಭಾಗದಲ್ಲಿದ್ದ ಒಂದು ಲಕ್ಕಿ ಡ್ರಾ ಮೂಲಕ ಬಂದಿತೆಂದು ಹೇಳ್ತಾರೆ. ಇದರಿಂದ ರೆಸಾರ್ಟ್ ಮಾಲೀಕರು ಅವರ ಮೆಡಿಕಲ್ ಹಿಸ್ಟ್ರಿಯನ್ನು ಈಗಾಗಲೇ ತಿಳಿದಿದ್ದರು ಎಂಬುದು ಸ್ಪಷ್ಟವಾಗ್ತದೆ. ಮುಂದಿನ ದೃಶ್ಯದಲ್ಲಿ ಮ್ಯಾಡಾಕ್ಸ್ ಈಜಲು ಹೋಗಿ ಒಂದು ಶವವನ್ನು ಕಂಡುಕೊಳ್ತಾಳೆ. ಅದು ಜಾರಿನ ದೇಹವಾಗಿರ್ತದೆ. ಹಿಂದಿನ ಮಹಿಳೆಗೆ ಸಂಭವಿಸಿದಂತೆಯೇ ಅವನು ನೀರಿನೊಳಗೆ ಪ್ರಜ್ಞೆ ಕಳೆದುಕೊಂಡು ಮುಳುಗಿ ಸತ್ತಿರಬೇಕು ಎಂದು ಎಲ್ಲರೂ ಭಾವಿಸುತ್ತಾರೆ. ಇದನ್ನು ಕಂಡು ಪ್ಯಾಟ್ರಿಷಿಯಾ ದುಃಖದಿಂದ ಆಡ್ತಾಳೆ. ಉಳಿದ ಗುಂಪು ಇನ್ನಷ್ಟು ನೊಂದು ಹೋಗ್ತದೆ, ಏಕೆಂದರೆ ಅವರಿಗೆ ತಪ್ಪಿಸಿಕೊಳ್ಳಲು ಅಕ್ಷರಶಃ ಯಾವುದೇ ಮಾರ್ಗವಿಲ್ಲ. ಆದರೆ ಕಾರಾ ಸುಲಭವಾಗಿ ಕೈಚೆಲ್ಲಲು ಬಯಸುವುದಿಲ್ಲ. ಅವಳು ಕಣಿವೆಯನ್ನು ಹತ್ತಲು ನಿರ್ಧರಿಸುತ್ತಾಳೆ ಮತ್ತು ಬಹುತೇಕ ಯಶಸ್ವಿಯಾಗ್ತಾಳೆ. ದುರದೃಷ್ಟವಶಾತ್ ಮೇಲ್ಭಾಗ ತಲುಪಿದ ತಕ್ಷಣವೇ ಅವಳು ಪ್ರಜ್ಞೆ ಕಳೆದುಕೊಂಡು ಕೆಳಗೆ ಬಿದ್ದು ಸಾಯುತ್ತಾಳೆ. ಕೆಲವೇ ಕ್ಷಣಗಳಲ್ಲಿ ಪ್ಯಾಟ್ರಿಷಿಯಾ ತೀವ್ರವಾಗಿ ಅಲುಗಾಡಲು ಆರಂಭಿಸುತ್ತಾಳೆ ಮತ್ತು ಕೊನೆಗೆ ಸಾವನ್ನಪ್ಪುತ್ತಾಳೆ. ಈ ರೀತಿಯಾಗಿ ಇನ್ನೂ 2 ಶವಗಳು ಸೇರಿಕೊಳ್ಳುತ್ತವೆ. ಶೀಘ್ರದಲ್ಲೇ ದಿನ ರಾತ್ರಿಯಾಗುತ್ತದೆ ಮತ್ತು ಕಪಾ ದಂಪತಿ ನಿಧಾನವಾಗಿ ತಮ್ಮ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾರೆ. ಈ ವೇಳೆಗೆ ಅವರು ಏಕೆ ಈ ಸುಂದರ ಸ್ಥಳದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನೇ ನೆನಪಿಸಿಕೊಳ್ಳಲಾಗುವುದಿಲ್ಲ. ಇನ್ನೊಂದೆಡೆ ಅವರ ಮಕ್ಕಳು ಒಂದು ಪುಸ್ತಕವನ್ನು ಪತ್ತೆ ಹಚ್ಚುತ್ತಾರೆ. ಅದು ಹಿಂದಿನವರದ್ದಾಗಿರುತ್ತದೆ. ಅದರಲ್ಲಿ ಎಲ್ಲರ ಹೆಸರುಗಳು, ವಿಳಾಸಗಳು ಮತ್ತು ಅವರ ಕಾಯಿಲೆಗಳ ವಿವರಗಳನ್ನು ಉಲ್ಲೇಖಿಸಲಾಗಿದೆ. ಅಷ್ಟರಲ್ಲಿ ಟ್ರೆಂಟ್ನ ಗಮನ ಬೆಟ್ಟದ ಮೇಲಿನಿಂದ ಬರುತ್ತಿರುವ ಬೆಳಕಿನತ್ತ ಸೆಳೆಯುತ್ತದೆ. ಹತ್ತಿರದಿಂದ ನೋಡಿದಾಗ ಅದು ಕ್ಯಾಮೆರಾ ಎಂದು ಅವನು ತಿಳಿದುಕೊಳ್ಳುತ್ತಾನೆ. ಇದರ ಅರ್ಥ ಯಾರೋ ಅವರನ್ನು ನಿಕಟವಾಗಿ ಗಮನಿಸುತ್ತಿದ್ದಾರೆ. ಈ ನಡುವೆ ಈಗ ಸಂಪೂರ್ಣವಾಗಿ ನಿಯಂತ್ರಣ ಕಳೆದುಕೊಂಡಿರುವ ಚಾರ್ಲ್ಸ್ ನಿಧಾನವಾಗಿ ಗೈ ಕಡೆಗೆ ಹೋಗಿ ಅವನನ್ನು ಕೊಲ್ಲಲು ಮುಂದಾಗ್ತಾನೆ. ಗೈಗೆ ಈಗ ಏನೂ ಕಾಣುವುದಿಲ್ಲ, ಯಾಕೆಂದರೆ ಅವನು ಬಹುತೇಕ ಕುರುಡನಾಗಿದ್ದಾನೆ. ಶೀಘ್ರದಲ್ಲೇ ಚಾರ್ಲ್ಸ್ ಅವನ ಮೇಲೆ ದಾಳಿ ಮಾಡಿ ಚಾಕುವಿನಿಂದ ಅವನ ದೇಹವನ್ನು ಇರಿಯಲು ಆರಂಭಿಸ್ತಾನೆ. ಪ್ರಿಸ್ಕಾ ಹತ್ತಿರದಲ್ಲೇ ಇದ್ದರೂ ಅವಳು ಈಗ ಕಿವುಡಿಯಾಗಿರುವುದರಿಂದ ಏನೂ ಕೇಳುವುದಿಲ್ಲ. ಆದರೆ ಕೊನೆಗೆ ಏನಾಗುತ್ತಿದೆ ಎಂಬುದನ್ನು ಅರ್ಥಕೊಂಡಾಗ ಅವಳು ಒಂದು ತುಕ್ಕು ಹಿಡಿದ ಚಾಕುವನ್ನು ಹಿಡಿದು ಚಾರ್ಲ್ಸ್ ಮೇಲೆ ದಾಳಿ ಮಾಡ್ತಾಳೆ. ಅವನ ಕೈಗೆ ಸಣ್ಣ ಗಾಯವಾಗ್ತದೆ, ಆದರೆ ಅದೇ ಅವನ ಸಾವಿಗೆ ಕಾರಣವಾಗ್ತದೆ, ಏಕೆಂದರೆ ತುಕ್ಕು ತಕ್ಷಣವೇ ಅವನ ರಕ್ತನಾಳಗಳಲ್ಲಿ ಪ್ರವೇಶಿಸುತ್ತದೆ. ಇನ್ನೊಂದು ಕಡೆ ಸಹೋದರ ಸಹೋದರಿಯರು ನಿಧಾನವಾಗಿ ಗುಹೆಯೊಳಗೆ ಪ್ರವೇಶಿಸುತ್ತಾರೆ. ಅಲ್ಲಿ ವಯಸ್ಸಾದ ಕ್ರಿಸ್ಟಲ್ ಅವರನ್ನು ಎದುರಿಸುತ್ತಾಳೆ. ತನ್ನ ಭಯಾನಕ ಮುಖವನ್ನು ಯಾರೂ ನೋಡಬಾರದೆಂದು ಅವಳು ಮಕ್ಕಳನ್ನು ಕಲ್ಲುಗಳಿಂದ ಕೊಲ್ಲಲು ಪ್ರಯತ್ನಿಸುತ್ತಾಳೆ. ಆದರೆ ದೊಡ್ಡ ಕಲ್ಲನ್ನು ಎತ್ತಲು ಯತ್ನಿಸಿದಾಗ ಅವಳ ಎಲುಬುಗಳು ಮುರಿಯುತ್ತವೆ. ಅವು ತಕ್ಷಣವೇ ಗುಣಮುಖವಾಗುತ್ತವೆ, ಆದರೆ ತಪ್ಪಾದ ದಿಕ್ಕಿನಲ್ಲಿ. ಅವಳ ದೇಹವನ್ನು ವಿಕೃತಗೊಳಿಸುತ್ತವೆ. ಸ್ವಲ್ಪ ಸಮಯದ ನಂತರ ಕ್ರಿಸ್ಟಲ್ ನೋವಿನಿಂದ ಸಾವನ್ನಪ್ಪುತ್ತಾಳೆ. ಎಲ್ಲಾ ಗೊಂದಲದ ನಂತರ ಉಳಿದಿರುವವರು ಕೇವಲ ಕಪ್ಪಾ ಕುಟುಂಬ. ಅವರು ಕೊನೆಯ ಬಾರಿ ಬೀಚ್ ಬಳಿ ಸೇರಿಕೊಳ್ಳುತ್ತಾರೆ. ಗೈ ಭಾವನಾತ್ಮಕವಾಗಿ ತನ್ನ ಕುಟುಂಬವನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಹೇಳುತ್ತಾನೆ. ಅದನ್ನು ಹೇಳಿದ ತಕ್ಷಣವೇ ಅವನು ಸಾವನ್ನಪ್ಪುತ್ತಾನೆ. ಪ್ರಿಸ್ಕಾ ಕೂಡ ಬೇಗನೆ ವೃದ್ಧಾಪ್ಯಕ್ಕೆ ತುತ್ತಾಗಿ ಸಾವನ್ನಪ್ಪುತ್ತಾಳೆ. ಮಕ್ಕಳು ದುಃಖದಿಂದ ನಲುಗ್ತಾರೆ, ಯಾಕೆಂದರೆ ತಮ್ಮ ಪೋಷಕರಿಲ್ಲದೆ ಅವರು ಸಂಪೂರ್ಣವಾಗಿ ಅಸಹಾಯಕರಾಗಿದ್ದಾರೆ. ಮುಂದಿನ ಬೆಳಿಗ್ಗೆ ಅವರು ಈಗ 40ರ ದಶಕದವರಂತೆ ಕಾಣುತ್ತಾರೆ. ತಮ್ಮ ಪೋಷಕರಂತೆ ತಾವು ಕೂಡ ಕೊನೆಗೆ ಸಾಯಬೇಕೆಂದು ಅರಿತು ಟ್ರೆಂಟ್ ಮತ್ತು ಮ್ಯಾಡಾಕ್ಸ್ ಉಳಿದ ಸಮಯವನ್ನು ಆಟವಾಡೋದರಲ್ಲಿ ಕಳೆಯಲು ನಿರ್ಧರಿಸುತ್ತಾರೆ. ಅವರು ಮರಳಿನ ಕೋಟೆಗಳನ್ನು ಕಟ್ಟಲು ಆರಂಭಿಸುತ್ತಾರೆ. ಇದೇ ಸಮಯದಲ್ಲಿ ಟ್ರೆಂಟ್ಗೆ ರೆಸಾರ್ಟ್ ಮ್ಯಾನೇಜರ್ನ ಸೋದರಳಿಯ ಇಡ್ಲಿಬ್ ಅವನಿಗೆ ಕೊಟ್ಟಿದ್ದ ಒಗಟು ನೆನಪಾಗುತ್ತದೆ. ಅವರಿಗೆ ಸಾಕಷ್ಟು ಸಮಯವಿರೋದ್ರಿಂದ ಟ್ರೆಂಟ್ ಒಗಟನ್ನು ತೆಗೆದು ಕೊನೆಗೂ ಅದನ್ನು ಅರ್ಥೈಸ್ತಾನೆ. ಅದರಲ್ಲಿ ನನ್ನ ಮಾವನಿಗೆ ಹವಳುಗಳು ಇಷ್ಟವಿಲ್ಲ ಎಂದು ಬರೆಯಲ್ಪಟ್ಟಿರುತ್ತದೆ. ಈ ಸಂದೇಶದಿಂದ ಸಹೋದರ ಸಹೋದರಿಯರು ತಮ್ಮ ಎಲ್ಲಾ ಪ್ರಶ್ನೆಗಳ ಉತ್ತರ ಹವಳುಗಳಲ್ಲಿ ಅಡಗಿದೆ ಎಂದು ಅರಿತುಕೊಳ್ಳುತ್ತಾರೆ. ಆದ್ದರಿಂದ ಸಮಯ ವ್ಯರ್ಥ ಮಾಡದೆ ಅವರು ನೀರಿನಲ್ಲಿ ಮುಳುಗಿ ಹವಳಗಳ ಕಡೆಗೆ ಹೋಗುತ್ತಾರೆ. ಶೀಘ್ರದಲ್ಲೇ ಅವರು ನೀರೊಳಗಿನ ಒಂದು ಸುರಂಗವನ್ನು ನೋಡುತ್ತಾರೆ ಮತ್ತು ಅದನ್ನು ದಾಟಲು ಪ್ರಯತ್ನಿಸುವಾಗ ಮ್ಯಾಡಾಕ್ಸ್ನ ಉಡುಪು ಒಂದು ಹವಳಕ್ಕೆ ಸಿಕ್ಕಿಹಾಕಿಕೊಳ್ಳುತ್ತದೆ. ದೃಶ್ಯವು ತಕ್ಷಣವೇ ಬೆಟ್ಟದ ಮೇಲಿನಿಂದ ಕಡಲ ತೀರವನ್ನು ಗಮನಿಸುತ್ತಿರುವ ಒಬ್ಬ ವ್ಯಕ್ತಿಯ ಕಡೆಗೆ ತಿರುಗುತ್ತದೆ. ಅವನು ಕುಟುಂಬಗಳನ್ನು ಅಲ್ಲಿ ಬಿಟ್ಟಿದ್ದ ಚಾಲಕನೇ ಆಗಿರುತ್ತಾನೆ. ಎಲ್ಲರೂ ಸತ್ತಿದ್ದಾರೆ ಎಂಬುದನ್ನು ದೃಢಪಡಿಸಿದ ನಂತರ ಅವನು ತನ್ನ ಬಾಸ್ಗೆ ಕರೆ ಮಾಡಿ ಪರಿಸ್ಥಿತಿಯನ್ನು ವಿವರಿಸುತ್ತಾನೆ. ನಂತರ ತನ್ನ ಸಾಮಾನುಗಳನ್ನು ಸಿದ್ಧಪಡಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇದಾದ ನಂತರ ದೃಶ್ಯವು ಒಂದು ಪ್ರಯೋಗಾಲಯಕ್ಕೆ ತಿರುಗುತ್ತದೆ. ಅಲ್ಲಿ ಹಲವಾರು ಪ್ರಮುಖ ವಿಜ್ಞಾನಿಗಳು ವಿಭಿನ್ನ ಔಷಧಿಗಳ ಕುರಿತು ಸಂಶೋಧನೆ ನಡೆಸುತ್ತಿದ್ದಾರೆ. ರೆಸಾರ್ಟ್ ಮ್ಯಾನೇಜರ್ ಕೂಡ ಅಲ್ಲಿದ್ದು ಎಲ್ಲರಿಗೂ ಇದು 73ನೇ ಪ್ರಯೋಗ ಎಂದು ಹೇಳ್ತಾನೆ. ಅಲ್ಲದೆ ಈ ಕಡಲ ತೀರದ ಕಾರಣದಿಂದ ಅವರು ತಮ್ಮ ಔಷಧಿಗಳ ಮೂಲಕ ಲಕ್ಷಾಂತರ ಜೀವಗಳನ್ನು ಉಳಿಸಲು ಸಾಧ್ಯವಾಯಿತು ಎಂದು ನೆನಪಿಸ್ತಾನೆ. ಇಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ರೆಸಾರ್ಟ್ ನಿಜವಾಗಿ ಒಂದು ಔಷಧಿ ಕಂಪನಿಯ ನಾಟಕ. ಅವರು ಈ ಕಡಲ ತೀರವನ್ನು ಅನಾರೋಗ್ಯ ಪೀಡಿತರ ಮೇಲೆ ಕ್ಲಿನಿಕಲ್ ಟ್ರಯಲ್ ನಡೆಸಲು ಬಳಸ್ತಾರೆ.
ಹೀಗಾಗಿ ವರ್ಷಗಳ ಕಾಲ ತೆಗೆದುಕೊಳ್ಳುವ ಫಲಿತಾಂಶಗಳನ್ನು ಕೆಲವೇ ನಿಮಿಷಗಳಲ್ಲಿ ಪಡೆಯುತ್ತಾರೆ. ಅತಿಥಿಗಳಿಗೆ ನೀಡುವ ವೆಲ್ಕಮ್ ಡ್ರಿಂಕ್ಸ್ಗಳಲ್ಲಿ ಅವರ ಕಾಯಿಲೆಗೆ ಸಂಬಂಧಿಸಿದ ಪ್ರಯೋಗಾತ್ಮಕ ಔಷಧಿಗಳನ್ನು ಮಿಶ್ರಣ ಮಾಡಲಾಗುತ್ತದೆ. ಇನ್ನೊಂದು ಕಡೆ ಕಪ್ಪಾ ಸಹೋದರ ಸಹೋದರಿಯರು ಹೇಗೋ ಮಾರಕ ಅಲೆಗಳನ್ನು ದಾಟಿ ಬದುಕುಳಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರೀಗ ಬೀಚ್ನಲ್ಲಿ ಕಂಡುಕೊಂಡ ನೋಟ್ಬುಕ್ನೊಂದಿಗೆ ರೆಸಾರ್ಟ್ನಲ್ಲಿ ಹಿಂತಿರುಗಿದ್ದಾರೆ. ಶೀಘ್ರದಲ್ಲೇ ಅವರು ರಜೆಯಲ್ಲಿ ಇದ್ದ ಪೊಲೀಸ್ ಅಧಿಕಾರಿಯನ್ನು ಕಂಡು ನಡೆದದ್ದನ್ನೆಲ್ಲ ವಿವರಿಸುತ್ತಾರೆ. ಅವನಿಗೆ ಅರ್ಥವಾಗುವಂತೆ ಸಹೋದರ ಸಹೋದರಿಯರು ಕಾಣೆಯಾಗಿರುವ ಎಲ್ಲರ ಪಟ್ಟಿಯಿರುವ ನೋಟ್ಬುಕ್ ಅನ್ನು ಸಹ ಅವನಿಗೆ ಹಸ್ತಾಂತರಿಸುತ್ತಾರೆ. ಪೊಲೀಸ್ ಅಧಿಕಾರಿಯು ಕೆಲವು ಕರೆಗಳನ್ನು ಮಾಡಿ ಆ ಜನರು ನಿಜವಾಗಿಯೂ ಕಾಣೆಯಾಗಿದ್ದಾರೆ ಎಂಬುದನ್ನು ದೃಢಪಡಿಸುತ್ತಾನೆ. ಕೊನೆಯ ದೃಶ್ಯದಲ್ಲಿ ವೈದ್ಯಕೀಯ ಪ್ರಯೋಗಾಲಯವನ್ನು ದಾಳಿ ಮಾಡಿ ಎಲ್ಲ ವಿಜ್ಞಾನಿಗಳನ್ನು ಬಂಧಿಸಲಾಗುತ್ತದೆ ಮತ್ತು ಕಪ್ಪಾ ಸಹೋದರ ಸಹೋದರಿಯರನ್ನು ಹೆಲಿಕಾಪ್ಟರ್ನಲ್ಲಿ ಸುರಕ್ಷಿತವಾಗಿ ಮನೆಗೆ ಕರೆದೊಯ್ಯಲಾಗುತ್ತದೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.